ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣಿಗಳು ಇರಲಿ, ಚುನಾವಣೆಗಿಂತ ಮೊದಲು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಹಂಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳೋದು ಬರೀ ಪುಂಗೋದಷ್ಟೆ. ಯಾವುದೇ ಸರ್ಕಾರ ಬಂದರೂ ಊರುದ್ಧಾರ ಕಡತದ ಬದನೆಕಾಯಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರಬಹುದು, ಆದರೆ ರಾಜ್ಯದಲ್ಲಿ ಇವತ್ತಿಗೂ ಆರೋಗ್ಯ ಕ್ಷೇತ್ರದ ಕಡೆಗಣನೆ ಆಗ್ತಾ ಇದೆ. ಚಿಕಿತ್ಸೆ ಇರಲಿ, ಸತ್ತ ವ್ಯಕ್ತಿಯನ್ನು ಆಸ್ಪತ್ರೆಯಿಂದ ಮನೆಗೆ ಸಾಗಿಸಲು ಕೂಡ ಆ್ಯಂಬುಲೆನ್ಸ್ ಸೇವೆ ಒದಗಿಸೋಕ್ಕೆ ಆಗಿಲ್ಲ. ಈ ವಿಡಿಯೋದಲ್ಲಿ ನಾನು ಮಕ್ಕಳು ತಂದೆಯ ಶವವನ್ನು ಬೈಕ್ನಲ್ಲಿ ಸಾಗಿಸೋದನ್ನು ಹೇಳ್ತೀನಿ. ಇದನ್ನು ನೋಡಿದರೆ ಅದೆಂಥವರ ಮನ ಕೂಡ ಕಲಕುತ್ತೆ. ಸ್ನೇಹಿತರೆ, ಏನಿದು ಸುದ್ದಿ ಅಂತ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಜೊತೆಗಿರಲಿ ಅಂತ ಕೇಳ್ಕೊತೀನಿ. ಈ ಘಟನೆ ನಮ್ಮ ಇಡೀ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಗಡಿನಾಡು ಅಭಿವೃದ್ಧಿ ಅನ್ನೋದು ಕೂಡ ಬರೀ ಭಾಷಣ ಅಷ್ಟೇ ಅನ್ನೋದಕ್ಕೆ ಇದು ನಿದರ್ಶನ. ಇದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ YN ಹೊಸಕೋಟೆಯಲ್ಲಿ ನಡೆದ ಅಮಾನವೀಯ ಘಟನೆ. ಆಸ್ಪತ್ರೆಯಿಂದ ಆ್ಯಂಬುಲೆನ್ಸ್ ಸೇವೆ ದೊರಕದೆ ಮಕ್ಕಳು ತಂದೆಯ ಶವವನ್ನು ಬೈಕ್ನಲ್ಲೇ ಸಾಗಿಸಿದ ಹೃದಯ ವಿದ್ರಾವಕ ಘಟನೆ ಇದು. ದಳವಾಯಿಹಳ್ಳಿಯ ಗುಡುಕಲ್ಲು ಹೊನ್ನೂರಪ್ಪ ಎಂಬ 80 ವರ್ಷದ ವ್ಯಕ್ತಿಯ ಮೃತದೇಹವನ್ನು ಆತನ ಇಬ್ಬರು ಮಕ್ಕಳು YN ಹೊಸಕೋಟೆ ಆರೋಗ್ಯ ಕೇಂದ್ರದಿಂದ ದಳವಾಯಿಹಳ್ಳಿಗೆ ಬೈಕ್ನಲ್ಲೇ ತೆಗೆದುಕೊಂಡು ಹೋಗಿದ್ದಾರೆ. ಹೊನ್ನೂರಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಅವರ ಆರೋಗ್ಯದಲ್ಲಿ ಬುಧವಾರ ಏರುಪೇರಾಗಿದ್ದರಿಂದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆಗ ಪರೀಕ್ಷಿಸಿದ ಡಾಕ್ಟರ್ ಹೊನ್ನೂರಪ್ಪ ಸಾವನ್ನಪ್ಪಿದ್ದಾರಂತ ದೃಢಪಡಿಸಿದ್ದಾರೆ. ಆಗ ಮನೆಗೆ ಹೊನ್ನೂರಪ್ಪ ಶವ ಸಾಗಿಸಲು ಆ್ಯಂಬುಲೆನ್ಸ್ ಇರಲಿಲ್ಲ. ಅವರ ಒಬ್ಬ ಮಗ 108ಗೆ ಕಾಲ್ ಮಾಡಿದ್ದಾರೆ. ಶವ ಸಾಗಿಸಲು ನಮಗೆ ಅನುಮತಿ ಇಲ್ಲ ಅಂತ 108 ಸಿಬ್ಬಂದಿ ಹೇಳಿದ್ದಾರೆ. ಖಾಸಗಿ ವಾಹನದಲ್ಲಿ ಸಾಗಿಸಲು ಬಡ ಕುಟುಂಬಕ್ಕೆ ಹಣ ಇರಲಿಲ್ಲ. ಹಾಗಾಗಿ ಇಬ್ಬರು ಮಕ್ಕಳು ಬೈಕ್ನಲ್ಲಿ ಮಧ್ಯೆ ತಂದೆಯ ಶವವನ್ನು ಇಟ್ಕೊಂಡು ಸುಮಾರು 5 ಕಿಲೋಮೀಟರ್ ದೂರದ ಊರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪಾವಗಡ THO ಡಾಕ್ಟರ್ ಕಿರಣ್ ಅವರು ಹೇಳೋ ಪ್ರಕಾರ 108ನಲ್ಲಿ ದಳವಾಯಿಹಳ್ಳಿಯ ಗ್ರಾಮಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ವ್ಯಕ್ತಿ ಮೃತಪಟ್ಟಿದ್ದರು. ಅದನ್ನು ದೃಢಪಡಿಸಿದರೂ ಕೂಡ ಸಂಬಂಧಿಕರ ಒತ್ತಾಯದ ಮೇರೆಗೆ YN ಹೊಸಕೋಟೆ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಲಾಯಿತು. ನಾವು 108ನಲ್ಲಿ ಶವ ಸಾಗಿಸಲು ಆಗಲ್ಲ ಅಂತಾರೆ. ಈ ಪ್ರಕರಣ ಒಂದು ಉದಾಹರಣೆಯಷ್ಟೇ. ನೀವು ಇಂಥ ಮನ ಕಲಕುವ ಘಟನೆಗಳನ್ನು ಆಗಾಗ ನೋಡ್ತಾನೆ ಇರ್ತೀವಿ. ಈ ಅಮಾನವೀಯ ವ್ಯವಸ್ಥೆ ಬದಲಾಗೋದು ಯಾವಾಗ?